ಬಟ್ ಮೈ ಚೈಲ್ಡ್ಹುಡ್ ಈಸ್ ವೆರಿ ವೆರಿ ಡಿಫ್ರೆಂಟ್. ಅದು ಏನು ಅಂದರೆ ನಿಮಗೆ ನಾನು ನಮ್ಮ ತಂದೆ ತೀರ್ಕೊಂಡಾಗ ನನಗೇನೋ 5 ವರ್ಷ ಇರ್ಬೋದು. ಕೊನೆಗೆ ನಮ್ಮದೊಂದು ಮನೆ ಇತ್ತು, ಬಾಡಿಗೆ ಕೊಟ್ವಿ. ಅಂದರೆ ದೊಡ್ಡ ಹೋಟ್ಲು, ಸಣ್ಣ ಏನು ಅಂದರೆ ಭಾಳ ಫೇಮಸ್ ನಮ್ಮಪ್ಪ ಹೋಟೆಲ್ ಇಂಡಸ್ಟ್ರಿಯಲ್ಲಿ. ಆಗ ಅವರು ಕಾಗೋಡು ಸತ್ಯಾಗ್ರಹಕ್ಕೆ ಹೋರಾಡಿದರು. ಆಮೇಲೆ ಅವರು ಬಹಳ ದೊಡ್ಡ ವ್ಯಕ್ತಿತ್ವ. ಅದು ತುಂಬ ಜನರಿಗೆ ಓದುವ ಒಂದು ಮನೆಯಾಗಿತ್ತು ನಮ್ಮದಲ್ಲಿ, ಆ ಥರದ್ದು. ಆಗಿನ ಶಾಂತವೇರಿ ಗೋಪಾಲ್ ಗೌಡ್ರು ಇರ್ಬೋದು, ಅಥವಾ ನಿಮಗೆ ಆಗಿನ ರಾಜಕಾರಣಿಗಳು ಯಾರೇ ಇರ್ಬೋದು, ರಾಮಕೃಷ್ಣ ಹೆಗಡೆ ಇವರೆಲ್ಲ ನಮ್ಮ ತಂದೆ ಒಳ್ಳೆಯ ಸ್ನೇಹಿತರಾಗಿದ್ದರು. ಆಮೇಲೆ ನಮ್ಮ ತಂದೆ ಹೋದ ಮೇಲೆ ಲೈಫ್ ಇಸ್ ಟೋ ಡಿಫ್ರೆಂಟ್. ಇದಕ್ಕಿದ್ದ ಹಾಗೆ ಥರ್ಮಾಮೀಟ್ರಲ್ಲಿ ಹೇಗೆ ಕೆಳಗೆ ಇಳಿಯುತ್ತಲ್ಲ ಹಾಗೆ ಕೆಲಸರಿ ಲೈಫ್ ಈಸ್ ಜ್ವರ ಇದ್ದಂಗೆ, ಜ್ವರ ಇಳಿದು ಹೋಗುತ್ತಲ್ಲ ಹಾಗೆ ಡೌನ್ ಬಂದಾಗ ನಮ್ಮ ತಾಯಿ ಒಬ್ಬರೇ ದುಡಿಮೆ, ಅದನ್ನೇ ಬಾಡಿಗೆಗೇನೋ ಕೊಟ್ವಿ. ಆ ಸಂದರ್ಭದಲ್ಲಿ ನಾನು, ನನ್ನ ತಮ್ಮ, ನನ್ನ ತಂಗಿ. ಬಟ್ ನನ್ನ ತಂಗಿನ ನಮ್ಮ ಚಿಕ್ಕಮ್ಮ ದೇವಕಮ್ಮ ಅಂತಿದ್ರು. ಅವ್ರಿಗೆ ಮಕ್ಕಳಿರಲ್ಲ, ನಾನು ಸಾಕ್ಕೋತೀನಿ ಅಂತ ಅವಳ ಜೊತೆ ಇದ್ದರು, ನಾನು ನನ್ನ ತಮ್ಮ. ಬಟ್ ನನ್ನ ಮನೆ ಏನಿದೆಯಲ್ಲ, ನಾವೇನು ಬಾಡಿಗೆ ಮನೆ, ಅದು ಎದುರುಗಡೆಗೆ ದೊಡ್ಡದೊಂದು ಈಗ ದ್ವಾರಕನಾಥ್ ಕಲಾಮಂದಿರ ಅಂತಾಗಿದೆ. ಆ ಬೈಲಿತ್ತು. ಆ ಬೈಲಿಗೆ ನಿಮಗೆ ಯಾವಾಗಲೂ ಕಂಪ್ನಿ ನಾಟಕಗಳು ಬರೋದು, ಯಕ್ಷಗಾನ ಬರೋದು, ಇದು ಬರೋದು. ನಾನು ಇನ್ನೇನೊಂದು ಐ ಥಿಂಕ್ ಸೊ 6 ವರ್ಷ 7 ವರ್ಷದ ಹುಡುಗ ಇದ್ದಾಗ ಕಂಪ್ನಿ ನಾಟಕ ಅಲ್ಲಿ ಯಾರೋ ಒಬ್ಬ ಫಸ್ಟ್ ಟೈಮ್ ಬಂದಾಗ, ಲೇ ತಮ್ಮ ಇಲ್ಲಿ ಬಣ್ಣ ಎಲ್ಲಿ ಸಿಗ್ತೈತ್ಲೆ ಅಂತ ಗುಬ್ಬಿ ಕಂಪ್ನಿಯ ಒಬ್ಬರು ಇವರು ಆರ್ಟಿಸ್ಟ್ ಅವರು, ನಂದು ಹೆಂಗೆ ಶುರುವಾಯಿತು ಅಂತ. ದೆನ್ ಅವ್ರ ಜೊತೆ ನಾನು ಬಣ್ಣ ಕೊಡಿಸೋದಕ್ಕೆ ಜೊತೆಗೆ ಹೋದವನಿಗೆ ಅಲ್ಲೇನಾಯಿತು, ಅವರು ಅದು ಇದು ಕೊಡಿಸಿದ ಮೇಲೆ ತಮ್ಮ ನಮ್ಮ ಜೊತೆನೇ ಇರಲಿ ಅಂತ ಹೇಳಿ ಅವ್ರಿಗೇನೋ ಹರಳು ಬಣ್ಣ ತೊಗೊಂಡ್ರು. ಆಗೆಲ್ಲ ಬೇರೆ ಥರ ಪೇಂಟ್ ಸಿಗೋದು, ಹರಳು ಬಣ್ಣ, ಚೀತಾ ಪೌಡ್ರದ್ದು ಬಣ್ಣ, ರಾಬಿನ್ ಬ್ಲೂ, ಮರವಜ್ರ ಅಂತ. ಈಗೆಲ್ಲ ನಾವು ಫೆವಿಕಾಲ್ ಅಂತ ಏನು ಅಂದ್ಕೋತೀವಿ, ಆ ಥರದ್ದು ಮರವಜ್ರ ಅಂತ ಒಂದು ಮರದಿಂದ ಬರುವಂಥ ಒಂದು ಅಂಟು. ಅದು ಕಾಯಿಸಿದ್ರೆ ಕೆಟ್ಟ ಸ್ಮೆಲ್ಲು. ಅವ್ರು ಏನೇನು ಬೇಕು ಎಲ್ಲ ತೊಗೊಂಡ್ರು. ಅವ್ರು ನನ್ನ ಜೊತೆಗೆ ಅಲ್ಲೊಂದು ಖಾಲಿ ದೋಸೆ ತಿನ್ನಿಸಿದ್ರು, ಕರ್ಕೊಂಬಂದರು. ಜೊತೆಗೆ ನಾನು ಮನೆ ಹೋಗ್ಬೇಕು ಅಂದರೆ 1 ನಿಮಿಷ ನಿಂತ್ಕೊಳ್ಳೆ, ತಮ್ಮ ಯಾಕೆ ಹೊಂಟಿದ್ದು ಇರ ಅಂತ ಹೇಳಿ ಅವರೊಂದು ರೀಪರಿಗಿಪರೆಲ್ಲ ತಂದ್ಕೊಂಡಿದ್ರು. ಬಟ್ಟೆ ಹೊಡಿಯೋಕ್ಕೆ ಹೆಲ್ಪ್ ಮಾಡಿದೆ. ಆವಾಗೆಲ್ಲ ಈ ಚಪ್ಪಲಿಗೆ ಒಂದು ಮಳೆ ಹೊಡಿತಿದ್ವಿ, ಅದರಲ್ಲಿ ಈಗೆಲ್ಲ ಗಂಟ್ಯಾಗರ್ ಬಂದುಬಿಟ್ಟು ಟಕ 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 ಹೊಡೆದ್ಬಿಡ್ತೀವಿ. ಅದನ್ನು ಟೈಟಾಗಿ ಹಿಡ್ಕೋಬೇಕು, ಒಂದೊಂದೇ ಹೊಡಿಬೇಕು. ಅದಕ್ಕೆ ಮೇಲ್ಗಡೆಗೆ ಹಿಂದೆಲ್ಲ ಸುಣ್ಣ ಹಚ್ಚೋರು. ಡಿಸ್ಟಂಪರ್ ಈಗ ಯೂಸ್ ಮಾಡ್ತೀವಿ, ಆಗೆಲ್ಲ ಸುಣ್ಣಕ್ಕೆ ಮರವಜ್ರ ಕಾಯಿಸ್ಬಿಟ್ರೆ ಕೆಟ್ಟ ಸ್ಮೆಲ್. ಅದು ಕಾಯಿಸಕ್ಕೆ ಬಿಟ್ಟರು, 2 ಕಲ್ಲಿಟ್ಟು. ಇದು ಅಂದರೆ ಹೋಲ್ ಪ್ರೋಸೆಸ್ಸಲ್ಲಿ ಅಲ್ಲೊಂದು ಬ್ಯಾನರ್ನ, ಹೇಗೆ ನಾಟಕದ ಬ್ಯಾನರ್ ಫಸ್ಟು ಯಡೇರು ಸಿದ್ಧಲಿಂಗೇಶ್ವರ ಗುಬ್ಬಿ ಕಂಪನಿಯವರಿಂದ ನಾಟಕ ದ್ವಾರಕನಾಥ್ ಕಲಾಮಂದಿರದ ಆವರಣದಲ್ಲಿ ಅಂತ ಹಾಕಿರುವ ಆ ಥರದ್ದು. ಅವರು ನನಗೆ ಬ್ರಷು, ಇಲ್ಲಿ ಬಣ್ಣ ಹಚ್ಚು, ಇದು ಹಚ್ಚು, ಅದರೊಳಗೆ ಹಿಂಗೆ ತುಂಬು, ಇದು ತುಂಬ, ಅಂದರೆ ಇಟ್ ಸ್ಟಾರ್ಟ್ ಫ್ರಮ್ ದೇರ್. ಆಮೇಲೆ ನನಗೇನಾಯಿತು, ಆ ಜಾಗ ಇದೆಯಲ್ಲ ಅದು ನನಗೊಂಥರ ದೇವತಾ ಸ್ಥಳದ ಥರ. ಅದು ನನಗೆ ನನ್ನ ಇಡೀ ಜೀವನದ ಬಹಳ ಮುಖ್ಯವಾದ ಭಾಗ ಏನು ಅಂದರೆ ನನ್ನ ಊರು. ನಾನು ಇವತ್ತು ಹೇಳ್ತೀನಿ, ನನ್ನ ಊರಿದೆಯಲ್ಲ ಅದು ನನಗೆ ದೊಡ್ಡ ಜಗತ್ತು. ಯಾಕಂದರೆ ಅದು ಅಷ್ಟು ಕಲಿಸಿದ್ದು ಅದೇ. ಅಲ್ಲೇ ಶುರುವಾಗಿರೋದು. ಅಲ್ಲಿ ನಾಟಕ ಅವರು ಬ್ಯಾನರ್ ಬರ್ಸಿದಾದ ತಕ್ಷಣ ಅವರು ಏನಂದ್ರು, ಈ ಶೆಡ್ ಹಾಕಕ್ಕೆ ಬರೋರು, ಅವ್ರಿಗೆ ಪರಿಚಯ ಮಾಡಿಸೋದು. ಈ ತಮ್ಮ ಇವನು ಚಲೋ ಇರ್ತಾನೆ, ಇವನಿಗೆ ಕಾಫಿ ಟೀ ತಂದ್ಕೊಡಕ್ಕೆ ಹೇಳಿ ತಂದ್ಕೊಡ್ತಾನೆ ಅಂತ. ನಮಗೆ ಹೆಂಗಾಗ್ಬಿಡ್ತಾನೆ ಅವ್ರ ಜೊತೆ. ಅವ್ರು ಶೆಡ್ ಹಾಕಕ್ಕೆ ಅವ್ರಿಗೆ ಕಾಫಿ ಟೀ ಅವ್ರು ಏನೋ ಒಂದು 10 ಪೈಸೆ ಕೊಡೋರು, 5 ಪೈಸೆ ಕೊಡೋರು. ಇಲ್ಲಿ ಬಣ್ಣ ಹಾಕೊಂಡು ಏನು ಬರೆಯೋದ್ನಲ್ಲ ಅವನು, ಒಂದು ಇಡೀ ಪ್ರೋಸೆಸ್. ಅವರು ಪೋರ್ಟ್ರೈಟ್ ಥರ ಬರೆಯೋರು, ಇದು ಬರೆಯೋರು. ಅದು ಆ ಇಡೀ ಬ್ಯಾನರ್ ಬರೆದ ಮೇಲೆ ನಿಮಗೆ ಹಳೆ ಕಂಪ್ನಿ ನಾಟಕದವರು ಅಲ್ಲಿ ಇನ್ನೊಂದು ಟೆಂಟಿಂದ ಇಲ್ಲಿ ಬರೆದ್ರೆ ಇವ್ರು ಬೋರ್ಡೆಲ್ಲ ಫಿಕ್ಸ್ ಮಾಡಿರ್ತಾರೆ. ಅದ್ರ ಜೊತೆ ಕೆಲಸ ಮಾಡೋದ್ನಲ್ಲ, ಅಲ್ಲಿ ಏನೋ ಒಂದು ಸ್ವಲ್ಪ ಬಣ್ಣದ್ದು. ಅವ್ರ ಕಂಪ್ನಿ ನಾಟಕ ಟೆಂಟ್ ಹಾಕೋ ಟೈಮಲ್ಲಿ, ಅಂದರೆ ಅವಾಗೆಲ್ಲ ತಗಡು ಶೆಡ್ ಹಾಕೋರು. ಆ ಶೆಡ್ ಹಾಕೋ ಟೈಮಲ್ಲಿ ಅವ್ರ ಜೊತೆ ಅವರಿಗೆ ಟೀ ತಂದ್ಕೊಳ್ಳಿ. ಕಾಮತ್ತು ಹೋಟ್ಲ್ ಅಂತಿತ್ತು ಒಂದು ಚಿಕ್ಕದು. ಆಮೇಲೆ ಅಲ್ಲೇ ಅಲ್ಲೊಂದಿಷ್ಟು ಜೈನ್ ಬೇಕ್ರಿ ಅವ್ರು ಏನೋ ತಂದ್ಕೊಡಿ, ಬೀಡಿ, ಸಿಗರೇಟು, ಅವ್ರಿಗೆ ಬೇಕಾದಾಗ ಎಣ್ಣೆ, ಅವಾಗೆಲ್ಲ ಸರಾಯಿ ಸಿಗೋದು. ಅವ್ರು ಪ್ಯಾಕೆಟ್ ತಂದ್ಕೊಡೋರು, ಹೋಗಿ ತಂದ್ಕೊಡ್ತಿದ್ದೆ. ಆ ಕೆಲಸಗಾರರ ಟ್ರೂಪ್ ಏನಿತ್ತು, ಅವ್ರು ಕೆಲಸ ಮಾಡೋರಿಗೆ ಅವ್ರ ಜೊತೆ ಇರ್ತಿದ್ದೆ. ಅದು ಆದಮೇಲೆ ನಾಟಕ ಕಂಪ್ನಿಯಲ್ಲಿ ಏನಾಗೋದು, ಪರದೆ ಹಾಕೋರು ಬರೋರು, ಚೇರು ಪರದೆ ಆಗಿರೋದು. ಆ ಪರದೆ ಹಾಕೋರು ಇಣಕಲ್ ಪರದೆ, ಅವರು ಅಂದರೆ ಇಣಕಲ್ಲಿಂದ ಬರುವಂಥ ಪರದೆ. ಅದಕ್ಕೇನಾದ್ರು ಸ್ಕ್ರ್ಯಾಚಸ್ ಆಗಿದ್ರೆ ಅಲ್ಲಿ ಅವರು ಒಂದಿಂದ ಶಿಫ್ಟ್ ಆದರೆ ಎಲ್ಲ ಹೊಸ ಪರದೆ ಬೇಕು, ಅಲ್ಲೇ ಪೇಂಟ್ ಮಾಡೋರು. ಒಂದು ಕಂಪನಿ ಬಂದು ಅಲ್ಲಿರಬೇಕು ಅಂದರೆ ನಿಮಗೆ ಅವರು 1 ತಿಂಗಳು ಕ್ಯಾಂಪು, 1 ತಿಂಗಳು ಮುಂಚೆ ಬಂದು ಕ್ಯಾಂಪ್ ಹಾಕೋರು. ಫಸ್ಟ್ ಎಲ್ಲ ಕೆಲಸ ನಡೆದು ಆದಮೇಲೆ ಮಿನಿಮಮ್ 20 ದಿನ ಬೇಕು, ಪಟ ಕೆಲಸ. ಅವ್ರ ಜೊತೆ ಎಲ್ಲ ಬೆರುತ್ತೆ. ಅದಾದಮೇಲೆ ನಿಮಗೆ ಕಲಾವಿದರು ಮೇಕಪ್, ಅವಾಗೆಲ್ಲ ನೋಡಿ ನಾವು ಇವತ್ತು ಮೇಕಪ್ ಅಂದರೆ ಇದು ಲೈಟ್, ಅವಾಗೆಲ್ಲ ಹಂಗೆ ಇರ್ತಿರಲಿಲ್ಲ. ನಿಮಗೆ ಚೇರ್ಗಿರಿಲ್ಲ, ಕೆಳಗಡೆಗೆ ಒಂದು ಮಣೆ, ಮುಂದುಗಡೆಗೆ ಕಂಬ ಹುಗಿದಿರೋರು. ಆ ಕಂಬಕ್ಕೆ 2 ರೀಪರ್ ಥರ ಹಿಂಗೆ ಕಟ್ಟೋರು. ಅದೆಲ್ಲ ರೆಡಿ, ಅದೆಲ್ಲ ತುಂಬ ನೀಟಾಗಿ ಕಟ್ಟಿದ್ಮೇಲೆ ಅದಕ್ಕೆಲ್ಲ ನಿಮ್ಗೇನು ಮಾಡೋರು, ಮಿರರ್ ಹಾಕ್ಕೊಂಡು ಹೋಗೋರು ಲೈನಾಗಿ. ಅವ್ರು ಕೆಳಗೆ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋರು. ಕೆಲವುದಿದ್ದರೆ ಸ್ಟೂಲ್ ಇಟ್ಕೊಂಡು ಮೇಕಪ್ ಮಾಡೋರು. ಇಟ್ಸ್ ಎ ವೆರಿ ಬ್ಯೂಟಿಫುಲ್. ಆ ಕಾಸ್ಟ್ಯೂಮ್ ನೇತು ಹಾಕೋದು, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೆ ನಾನು.
ಅದು ಅಲ್ಲಿಂದ ಶುರುವಾಗಿರೋದು, ಅಲ್ಲಿಂದ ಇದು. ಆಮೇಲೆ ಹಾರ್ಮೋನಿಯಂ ಮಾಸ್ತರ್ ಬರೋರು, ಶ್ರೀ ವನಿತೆಯರಸನ ವಿಮಲ ರಾಜೀವ ಪೀಠನ ಪಿಥನೆ ಅಂತ ಅವ್ರು ಹಾಡಿದೆ. ಅವ್ರ ಜೊತೆ ಕೂತ್ಕೊಳ್ಳೋದು, ಅವ್ರ ಲೆಗ್ ಹಾರ್ಮೋನಿಯಮು, ಅವ್ರು ಬಿಡಿ ಸಿಗರೇಟ್ ಹೊಡೋರು, ತಮ್ಮ ಕೂತ್ಕೋ ಇಲ್ಲೇ ಅನ್ನೋರು. ಅಂದರೆ ನಟರು ಇದು ಒಂಥರ ಇಡೀ ಪ್ರೋಸೆಸ್ಸು, ಆ ಪರದೆ ಎಳೆಯೋದು. ನಾನು ಆ ಕಂಪ್ನಿಯವ್ರು ಯಾರೇ, ಕುಮಾರೇಶ್ವರ ನಾಟಕ ಕಂಪ್ನಿ ಇರ್ಬೋದು, ಗುಬ್ಬಿ ಇರ್ಬೋದು, ಚಿತ್ರಗಿ ಇರ್ಬೋದು, ಯಾವುದೇ ಕಂಪ್ನಿ ಬಂದರು ಅಲ್ಲಿ ಒಬ್ಬ ಹುಡುಗ ನಾನು ಅಂದ್ಬಿಟ್ಟು ನಾನೇನಾಗ್ಬಿಟ್ಟಿದ್ದೆ, ಅವ್ರಿಗೆ ಒಂಥರ ಇದು ಬೋಂಡ ಹಾಕೋ ಲಕ್ಷ್ಮಮ್ಮ ಅಂತಿರೋರು. ಅವರಿಗೆ ಪೇಪರ್ ಬೇಕು ಅಂದರೆ ಪೇಪರ್ ತಂದ್ಕೊಡು, ಮೆಣಸಿನ್ಕಾಯಿ ಬೇಕು ಅಂದರೆ ಮೆಣಸಿನ್ಕಾಯಿ ತಂದ್ಕೊಡು. ಈ ಚೈಲ್ಡ್ಹುಡ್ನ ಬೇಸ್ ಇದೆಯಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್. ಇವತ್ತು ನಾನು ಅದನ್ನು ಪಾಪ ನನಗೆ ಜನ ಪ್ರೀತಿಯಿಂದ ಇದು ಮಾಡಿದ್ದಾರೆ, ಬಟ್ ನನಗೆ ಅವ್ರು ಸಕಲ ಕಲಾ ವಲ್ಲಭ ಅಂದಾಗ ಆ್ಯಕ್ಚುಲಿ ಆ ಇಡೀ ಪದ ನಿಮಗೊಂದು ನೀರಲ್ಲಿ ನೆಂದರೆ ಒಳಗೋಗುತ್ತಲ್ಲ, ಹಂಗೆ ಅದಷ್ಟು ಹೋದರೆ ನನ್ನ ಹಿಂದೆ ಯಾರ್ಯಾರು ಇವರೆಲ್ಲ ಅವ್ರ ಮೇಲೆ ಹೋಗುತ್ತಿದ್ದೆಲ್ಲ. ದಿಟ್ಸ್ ನಾಟ್ ಮೀ. ಒಂದು ಹೋಲ್ ಪ್ರೋಸೆಸ್ ಲೈಫು. ಆ ನಾಟಕ ಮುಗಿದ ಮೇಲೆ ಮಜಾ, ಪರದೆ ಎಳೆಯೋದು, ಅವ್ರಿಗೆ ಯಾರಿಗೋ ಮೀಸೆ ಕಿತ್ತೋಗಿದ್ರೆ ಸ್ಪಿರಿಟ್ ಗಮ್ಮ ಹಚ್ಬಿಟ್ಟು ಅವ್ರಿಗೆ ಅಣ್ಸಕ್ಕೆ ಹೆಲ್ಪ್ ಮಾಡೋದು. ಆಮೇಲೆ ಈ ಹೋಲ್ ಪ್ರೋಸೆಸ್ ಇದೆಯಲ್ಲ, ಇಟ್ಸ್ ಫ್ಯಾಂಟಾಸ್ಟಿಕ್ ಮಾತು. ನಟರುಗಳು, ಕೆಲಸಗಾರರು, ಬೋಂಡ ಹಾಕೋರು, ಒಂದು ಕಂಪ್ನಿ ಬಂದರೆ ಆಮೇಲೆ ಅಲ್ಲಿ ಅವನು ಒಂದು ಸೈಕಲ್ ಸ್ಟ್ಯಾಂಡ್ನವನು, ಅಂದರೆ ಹೋಲ್ ಪ್ರೋಸೆಸ್ ಇಸ್ ಏನು ಬ್ಯೂಟಿಫುಲ್. ಅದು ಯಕ್ಷಗಾನದವ್ರು ಬಂದರೆ, ನಾವು ಯಕ್ಷಗಾನಕ್ಕೆ ಬ್ಲ್ಯಾಕ್ ಟಿಕೆಟ್ ಮಾರಿದ್ದೀನಿ ನಾನು. ಆ ಯಕ್ಷಗಾನ 60 ಪೈಸಾ, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಒಂಥರ ನಾವೇ ಟವೆಲ್ ತಂದು ನಮ್ಮಲ್ಲೆಲ್ಲ ಏನು ಅಂದರೆ ಒಂದು ಸ್ವಲ್ಪ ಅವರೆಲ್ಲ ಬರೋರು, ಕೆಲವರೆಲ್ಲ ನೈಟು ಅವ್ರ ಪರ್ಸ್ನಲ್ಲು ಹೋಗಿ ಊಟ ಅದು ಇದು ಮುಗಿಸ್ಕೊಂಡು 12 ಗಂಟೆಗೆ ಆಟ ಶುರು. ನಮ್ಮಲ್ಲೆಲ್ಲ ಆಟ ಅನ್ನೋದು ಯಕ್ಷಗಾನ. ಆಟ ಶುರುವಾಗಕ್ಕೆ 12 ಗಂಟೆ ಆಗುತ್ತೆ. ಆವಾಗ ಕೀಚಕ ಬದೆಯಲ್ಲಿ ಚಿಟ್ಟಾಣಿ ರಾಮಚಂದ್ರಗಳು 12 ಗಂಟೆಗೆ ಎಂಟ್ರಿ ಕೊಡ್ತಾರೆ. ಆ ಟೈಮ್ ಫಸ್ಟಿಗೆ ಸಭಾ ಕಾರ್ಯಕ್ರಮ ಥರ ಇರುತ್ತೆ ಅಂತ. ಆ ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಮಜಾ ಏನು ಅಂದರೆ, ಅಲ್ಲಿ ಟವೆಲೆಲ್ಲ ತೊಗೊಂಡೋಗ್ಬಿಡ್ತಿದ್ವಿ ಮನೆಯಿಂದ, ತೆಗೆದುಬಿಟ್ಟು ಈ ನಮ್ಮಲ್ಲಿ ಇಲ್ಲಿ ಆರಾಮ್ ಕುರ್ಚಿ ಬಟ್ಟೆದು ಗೊತ್ತಲ್ಲ, ಈಗೆಲ್ಲ ಅದೊಂದು ಸ್ಟೈಲ್ ಆಗಿದೆ. ಆಗ ಅದೇ ಲೈಫ್ ಆ್ಯಕ್ಚುಲಿ. ನಮಗೆ ಎಲ್ಲ ಇದರಲ್ಲೂ ಬಟ್ಟೆ ಹಾಕೋರು, ಫುಲ್ ಆರಾಮ್ ಕುರ್ಚಿ ಅಂತ ಕರಿತಿದ್ವಿ ನಾವು. ಅದ್ರ ಮೇಲೆಲ್ಲ ಫಸ್ಟಿಗೆ ಟಿಕೆ ನೀವು ಅಂತ ಮಾತಾಡ್ಬಿಟ್ಟು ಒಳಗಡೆ ಹೋಗಿ ಟವೆಲ್ ಹಾಕ್ಬಿಡೋದು. ಯಾರು ಬರ್ತಾ ಅವರು ನಮಗೆ ಪರಿಚಯ ಆಗ್ಬಿಡ್ತಾರಲ್ಲ, ಅವರಣ ಈಗ ನಮ್ಮೂರಿನಲ್ಲಿ ಕೆಲವರು ಇರ್ತಾರೆ ಲೇಟಾಗಿ ಬರೋರು, ಅವರು ಅಡಿಕೆ ತೋಟ ತಿಂದರು. ಅವ್ರು ಮೊದಲೇ ಒಪ್ಪು 8 ಕೊಟ್ಟಣ್ಣ, ಬರೋಡು ಬೊಟ್ಟೆ 12 ಗಂಟೆ ಬೊಟ್ಟೆ, ಓಕೆ ಟಿಕೆಟ್ ಒಂದು ತೆಗೆದಿಡ ಅಂತ ಹೇಳ್ಬಿಡೋರು. 2 ಕಿಲೋ ಹಾಕ್ಕೊಂಡು ನಾವೊಂದಿಷ್ಟು ಕೆಲವು ಟಿಕೆಟ್ ಇಟ್ಕೊಂಡಿರೋದು. ಬಂದ ತಕ್ಷಣ ಅವರು ಆವಾಗ ಅದಕ್ಕೆ 12 ರೂಪಾಯಿನೂ 10 ರೂಪಾಯಿ ಇದ್ದರೆ ನಮಗೊಂದು 2 ರೂಪಾಯಿ ಜಾಸ್ತಿ ಕೊಡೋರು, ತಗೊಳ್ಳಪ್ಪು ಅಂತ. ಆಮೇಲೆ ಇದು ಇನ್ಯಾರೋ ಬರೋರು, ಇದು ಕೆಲವರು ಫುಲ್ಲು ಟೈಟಾಗಿ ಬರೋರು, ಯಾರೋ ಟಿಕೆಟ್ ಅಂತ. ನಾಗ ಅಂತ ನಮ್ಮ ಫ್ರೆಂಡ್ ಇದ್ದ, ಅಂದ ತಕ್ಷಣ ನಾವು 5 ರೂಪಾಯಿ ಜಾಸ್ತಿ ಮಾಡೋದು, ಸ್ವಲ್ಪ ಡ್ರಿಂಕ್ಸ್ ಮಾಡಿದಲ್ಲ ಅಂತ. ಇಲ್ಲ ಕೊಟ್ಬಿಡೋಣ, ಒಬ್ರದ್ದಿದೆ ಅವ್ರಿಗೆ ದುಡ್ಡು ಕೊಟ್ಬಿಡ, ಎಷ್ಟು ಹೇಳೋ ಅಂದರೆ ಅವ್ರಿಗೆ ಕೊಟ್ಬಿಟ್ಟು. ಅಂದರೆ ಲೈಫ್ ಈಸ್ ಸೋ ಬ್ಯೂಟಿಫುಲ್. ನನಗೆ ಈಗಲೂ ಅನಿಸುತ್ತೆ, ನೀವು ಈಗೇನು ಹೊಗಳಿದ್ರಲ್ಲ ಅದಷ್ಟು ಕೂಡ ಜೀವನದಲ್ಲಿ ಹಿಂದೆ ನನ್ನ ಮೇಲೆ ಪ್ರಭಾವ ಬೀರಿದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಹೋಗಬೇಕಾದಂಥ ಬಿರುದದ, ನಂದಲ್ಲ. ದಟ್ಸ್ ನಾಟ್ ಮೈನ್. ಆಮೇಲೆ ನನಗನ್ಸುತ್ತೆ ಪ್ರತಿಯೊಬ್ಬ ಜೀವಿಗೆ ಈಗಿನ ತಂದೆ ತಾಯಿಗಳದು ಚೈಲ್ಡ್ಹುಡ್ಡನ್ನು ಮೊಬೈಲು, ಟಿ ವಿ ಇದು ಬಿಡದೇನೆ ತೆಗೆದು ಬಿಸಾಕಿ ಒಳಗೊಂದು ಬದುಕಿದೆ. ಮಣ್ಣು ಬೆಂದು ಬಿಟ್ಟರೆ ಗಟ್ಟಿಯಾದರೆ ಮತ್ತದನ್ನು ನೀರು ಹಾಕಿ ಮೆತ್ತಗೆ ಮಾಡೋದು ಭಾಳ ಸಮಯ ತೊಗೊಳುತ್ತೆ. ಮೆತ್ತಗಿದ್ದಾಗ ಅದಕ್ಕೊಂದು ಶೇಪ್ ಕೊಟ್ಟು ನೀಟಾಗಿ ಮಾಡೋದು ಭಾಳ ಇಂಪಾರ್ಟೆಂಟ್. ಬದುಕುವ ಕ್ರಮ ಇದೆಯಲ್ಲ, ಅದು ವೆರಿ ಸಿಂಪಲ್ ಆ್ಯಕ್ಚುಲಿ. ಅವ್ರ ಜೊತೆ ಇಂಟ್ರ್ಯಾಕ್ಷನು, ಅವ್ರಿಗೆ ಅವ್ರದ್ದೇ ಆದಂಥ ಆಟ. ಒಂಥರ ಇವತ್ತು ನಾವು 4 ಗೋಡೆ ಮಧ್ಯೆ ಇದೆ. ನಮಗೆ ಅವತ್ತು ಮನೆ ಅನ್ನೋದು ಗೋಡೆ ಇಲ್ಲದ ಮನೆ. ನಮ್ಮ ಮನೆ ಇರ್ತಿದ್ದು ಬಹಳ ಚಿಕ್ಕದು. ಈಗ ದೊಡ್ಡ ಮನೆ ಕಟ್ಕೋತೀವಿ, ಗಂಡ ಹೆಂಡತಿ ಸಿಗಲ್ಲ, ಮಕ್ಕಳು ಅವನಿಗೆ ಸಿಗಲ್ಲ, ಅವಳೆಲ್ಲ ಅಲ್ಲಿರ್ತಾರೆ ಇಲ್ಲಿರ್ತಾರೆ. ಅವಾಗ ಚಿಕ್ಕ ಮನೆಯೆಲ್ಲ ಭುಜ ತಾಗೋದು, ನಮ್ಮ ಉಸಿರು ನಮಗೆ ಅನಿಸೋದು. ಅಮ್ಮ ಅಂತ ಕೂಗಿದ್ರೆ ಏನೋ ಅಂತ ಕೂಗೋ ಅಮ್ಮ ಇದ್ಲು. ಇವತ್ತು ವಿ ಆರ್ ಸೋ ಬಿಗ್. ನಾವು ದೂರ ಆಗ್ತಾ ಇರೋದು ಇವತ್ತು. ಹೌದು, ಇವತ್ತು ನಾವು ದೊಡ್ಡ ಮನೆ ಅಂದರೆ ನಾವು ದೂರ ಆಗ್ತಾಯಿದ್ವಿ, ಮನೆಯೊಳಗೆ ದೂರ ಆಗೋದು. ಆಗ ದೊಡ್ಡ ಮನೆ ಇತ್ತು, ದೊಡ್ಡ ಮನೆಯಲ್ಲೂ ನಮ್ಮ ಇದ್ವಿ, ಆದರೆ ಅದೆಲ್ಲ ಭಾಳ ಹತ್ತಿರದಲ್ಲಿ ನೋಡೋದು, ಅಡುಗೆ ಮನೆ ಅದು ಇದು. ದೊಡ್ಡ ಮನೆ ಯಾವಾಗ ಬೇಕು, ಈಗ ಮಲಗುವ ಕೋಣೆ ಅಂತಿದ್ರೆ ಎಲ್ಲೋ ಇರೋದು, ಆದರೆ ಬದುಕುವ ಶಿಸ್ತಿತ್ತಲ್ಲ, ಒಂದು ಏನೋ ಇತ್ತಲ್ಲ ಅದು. ಅದಕ್ಕೆ ನನಗೆ ಈಗಲೂ ನಾನು ಕೀಟ್ಲೆ ಆಗಿದ್ದರೆ, ಈಗಲೂ ನನಗೊಂದು ಎನರ್ಜಿ ಇದ್ದರೆ, ಈಗಲೂ ನನಗೇನಾದ್ರು ಇಮ್ಯಾಜಿನೇಟಿವ್ ಆಗಿ ಕೆಲಸ ಮಾಡೋಣ, ನನ್ನ ಚೈಲ್ಡ್ಹುಡ್ ಸೂಪರ್. ಹಾಗಾಗಿ ನೀವೇನು ಹೇಳಿದ್ರಲ್ಲ, ಅದಕ್ಕೆ ಇದಿಷ್ಟು ನಾನು ನಿಮಗೆ ಹೇಳಬೇಕಾಯ್ತು.